ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೂ ನಮಗೂ ಸ್ವಲ್ಪ ನೌಕರರ ಒಡನಾಟ ಸಂದರ್ಭದಲ್ಲಿ ನನಗೆ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಹೇಳಿದ್ರೆ ನಾನು ಏನೋ ಗುಡಾಟ ಗೊತ್ತಿಲ್ಲಲ್ಲ, ಆಯ್ತು ನಿಂತ್ಕೋತೀವಿ ಸರ್ ಅಂತ ಹೇಳಿದ್ರೆ ನನಗೆ ಕಾರಣಗೆ ನಾನು ಕೇಳಿದ ಆಸನೆ ಕೇಳಿದ್ದು ಒಣಗಿಸ್ಬಿಟ್ಟು ಕೊಟ್ಟು ಎಲ್ಲೋ ಕೂಡ ನಿಂತ್ಕೊಂಡೆ ನನಗೆ ಅದು ಗೊತ್ತಾಗಿತ್ತು ಏನು ಯಾವ ಥರ ಎಲೆಕ್ಷನ್ ಏನು ಅಂತ. ಆ ರೌಡಿಗಳು, ಆ ಕಾಟಗಳು, ಆ ರಸ್ತೆಯಲ್ಲಿ ಆಗ್ತಕ್ಕಂಥ ಗ್ರಂಥಗಳೆಲ್ಲ ನೋಡಿದ ಮೇಲೆ ಎಲೆಕ್ಷನ್ ಇರುತ್ತೆ. ನಾನು 2 ಸಾರಿ ಜಿಲ್ಲೆಯಲ್ಲಿ ರಾಜ್ಯ ವಕೀಲ ಸಂಘದ ನಿರ್ದೇಶನ ಆಗಿದೆ. ಸಮಸ್ಯೆ ಏನಂದ್ರೆ ನೀವು JDS, ನಾನು JDS ಎಲ್ಲ ಶ್ರೀಕಂಠಯ್ಯನವರು ರವಿ ಮಂತ್ರಿ ಆಗಿದ್ರು, ಸಹಕಾರ ಸಚಿವರಾಗಿದ್ರು, ಸಾರಿಗೆ ಸಚಿವರಾಗಿದ್ರು. ಆಗ ನಾನು ಅವ್ರಿಗೆ ವಿರೋಧ ಮಾಡ್ತಿದ್ದೆ. ನಾವೆಲ್ಲ ಪುಟ್ಟಗೌಡರು ಫಾಲೋವರ್. ಹಂಗಾಗಿ ನಾವು ಪಾಪ ಕೊನೆಗೆ ಅನ್ನಿಸ್ತದೆ ನನಗೆ ಇಂಥ ಒಳ್ಳೆ ಮನುಷ್ಯ ನಾನೇ ವಿರೋಧ ಮಾಡ್ತಿದ್ದೆ ಅಂತೇಳಿ. ಆಮೇಲೆ ಸಾಕಷ್ಟು ಕಾಲ ಮಿಚ್ಚಿ ಹೋಗಿದ್ದೆ. ಆ ಥರ ಶ್ರೀಕಂಠಯ್ಯನಂತರ ನಾಯಕರನ್ನ ಕಾಂಗ್ರೆಸ್ನಲ್ಲಿ ಈ ಜಿಲ್ಲೆಯಲ್ಲೆಲ್ಲ ಈ ರಾಜ್ಯದಲ್ಲಿ ನಾನು ಎಲ್ಲೂ ನೋಡಿಲ್ಲ ಅಂತ ಒಳ್ಳೆ ಜನ. ಆದರೂ ನಾವು ಕಾಂಗ್ರೆಸ್ಸಿಗೆ ಬಂದು ನಿಂತ್ಕೊಂಡ್ಮೇಲೆ ಎಲೆಕ್ಷನ್ನಲ್ಲಿ ಹೊಳೆನರಸೀಪುರ ಸೋತಾದ್ಮೇಲೆ ಹೊಳೆನರಸೀಪುರ ತಾಲೂಕು, ಹಾಸನ ತಾಲೂಕು, ಮಹೇಶ್ವರ ಒಂದು ಹಾಸನ, ಹೊಳೆನರಸೀಪುರ ಎರಡನ್ನೂ ನೋಡೋದು ಮಾಡಿ ನಾಯಕರು ಏನು ಮಾಡಿದ್ರು, ಎರಡನ್ನೂ ಮ್ಯಾನೇಜ್ ಮಾಡಿ ಅಂದ್ರೆ ಎಲೆಕ್ಷನ್ ಮುಗಿಯೋವರೆಗೆ ನಾನು ಯಾವ್ದಾದ್ರು ಒಂದು ಟಿಕೆಟ್ ಕೊಡೋದು, ಯಾವ್ದಾರು ಒಂದು ಕೊಡ್ತಾರೆ ಅಂತ ನಾನು ಮಾಡಿ ಮನೆಗೆ ನೋಡಿದ್ರೆ ಅದು ಕೊಟ್ಬಿಟ್ಟು ನನ್ನ ಹೆಸರು ಹೇಳು ಕೊಡ್ಲ ಅಂತ ಹೇಳಿ, ನೀನು ಬೇಡ ಸುಂದರು ಹಂಗೆ ಹಿಂಗೆ ಅಂತೇಳಿ ನಾನು ಎಷ್ಟು ಹೇಳಿದ ಸರ್, ಹಾಸನ ಕಾಂಗ್ರೆಸ್ ಸೋತದೆ, ಅಟ್ಲೀಸ್ಟ್ ನಾನು ಗೆಲ್ತಿನೋ ಸೋತನೋ ಗೊತ್ತಿಲ್ಲ, ಕಾಂಗ್ರೆಸ್ ಮರ್ಯಾದಾರ ಉಳಿದ ನಾನು ಟಿಕೆಟ್ ಕುಡಿಯುತ್ತೆ. ನಿನಗೆ ಗೊತ್ತಾಗಲ್ಲ ನನ್ನ ಬೇಕು ಮಾತಾಡೋದು ಅಂತ ನನಗೆ ಸಮಾಧಾನ ಅವ್ರು ಟಿಕೆಟ್ ಆಯ್ತು ಮಾಡೋಕೆ ಅಟ್ಲೀಸ್ಟ್ ಒಳಶಿಬದಾರ ಕೊಡಿಸೋದು ಅದಾಗದೆಲ್ಲ ಬಿಡುವಂತ. ಸರಿ 500 ಅಷ್ಟೊಂದೆಲ್ಲ ಖರ್ಚು ವೆಚ್ಚ ಮುಗಿದೋಗಿತ್ತಲ್ಲ. ಬಂದ್ಮೇಲಿಂದ ಕಾಂಗ್ರೆಸ್ ಪಕ್ಷ ನಾವೇನು ಮಾತಾಡೋಲ್ಲ, TPC ಮೆಂಬರ್ ಮಾಡಿದ್ರು. ಆಗ ಮಯಾಜಣ್ಣ ನಾವೇನು ಮಾಡೋದು, ಆಸ್ತಿ ಕ್ಯಾನ್ವಾಸ್ ಬಿಟ್ಟಿದ್ವಿ. ಜನ ಬರೋರು ಅದು ನೋಡಿದ್ರೆ ಎಲೆಕ್ಷನ್ ಅದೇನು ಆದರಿಗೆ ಓಟ್ ಹಾಕಿದ್ ನಮಗೆ ತಲೆಗೆಟ್ಟು ಏನಿಲ್ಲರಿಗೆ ಓಟ್ ಹಾಕಿರಲ್ಲ. ಆಮೇಲೆ ಏನು ಮಾಡಿದ್ವಿ, ಎಷ್ಟೋ ಜನ ಬೂತ್ ಜನ ಏಜೆಂಟ್ ಪೂರಕ್ಕೆ ಆಗಲಿಲ್ಲ. MP ಎಲೆಕ್ಷನ್ ಏನು ಮಾಡಿದ್ವಿ, ಮಯಾಜಣ್ಣ ನಾವೆಲ್ಲ ಕೂತ್ಕೊಂಡು ಭಾಳ ಅವಮಾನ ಆಗಿದೆ ಕ್ಷೇತ್ರದಲ್ಲಿ. ಏನಾದರೂ ಮಾಡಿ 275 ಬೂತ್ ನಾವು ಏಜೆಂಟ್ ಕೂರಿಸೋ ವ್ಯವಸ್ಥೆ ಮಾಡಬೇಕು, ಸಂಘಟನೆ ಮಾಡಬೇಕು ಅಂತೇಳಿ ಒಬ್ಬ ಭಾಳ ಸುತ್ತಿದ್ವಿ ಸರ್. ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ವಿ, ಸುತ್ತಿದ್ವಿ. ಮಂಜಣ್ಣವರು ಬಂದು ಜಾಗರಣೆ ಬಂದಿದ್ದು ಎಲ್ಲ ಮಾಡಿದ್ವಿ. ಅದು ಆ ಸಂಘಟನೆ ಆಗ ಎಲ್ಲ ಉತ್ತಮ ಬೆಳೀತು. 225 ಬೂತಕ್ಕೂ ನಾನು ದುಡ್ಡು ಕೊಟ್ಟೆ, 276 ಬೂತ್ಗೂ ದುಡ್ಡು ಕೊಟ್ಟೆ. ಮೇಷನ್ ಅಂತೇಳಿ ಅವರೇ ನಾನು ಮನೇಲಿ ಕಟ್ಕೊಟ್ಟೆ. ಆದರೆ ನೀನು ಗೆದ್ದಾದ್ಮೇಲೆ ನೀ ಒಂದು ಟ್ಯಾಕ್ಸ್ ನಾನು ಹೇಳಿಸ್ಲಿಕ್ಕಾಗಲ್ಲ. ಹಂಗಾಗಿ ಈಗ ಏನಾಗಿದೆ, ಸರ್ಕಾರದಲ್ಲಿ ಎಲ್ಲೇ ಆಗಲಿ ಗೆದ್ದವ್ರಿಗೆ ಮಾತ್ರ ಮಾನ್ಯತೆ, ಸೋತವರಿಗೆ ನಾಮಕವರ್ತಿಗೂ ಸಹ ಒಂದೊಂದ್ಸರಿ ತಿರುಗಿ ನೋಡಲ್ಲ. ಹಂಗಾಗಿ ಎಷ್ಟೋ ಜನ ಈಗ ಅಲ್ಲಿ ಹೋಗೋದು ಬಿಟ್ಬಿಟ್ಟವ್ರು. ಯಾಕೆಂದ್ರೆ ಯಾರು 4 ಜನ ಕರ್ಕೊಂಡು ಹೋಗಿದ್ದಾರೆ, ತಿರುಗಿ ನೋಡಿಲ್ಲ ಅಂದ್ರೆ ಮನುಷ್ಯನ ಕೆಟ್ಟದಾಗ್ತಿತ್ತು, ಓದೋದು ಬಿಡ್ತಾರೆ. ನಾನು ಕಂಡಂಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲದೆ ಇದ್ದಾಗ ಮೇಕೆದಾಟುನಲ್ಲಿ ಹೆಂಗೆ ಸಂಘಟನೆ ಆಯಿತು, ಭಾರತ ಜೋಡೋದಲ್ಲಿ ಹೆಂಗೆ ಸಂಘಟನೆ ಆಯಿತು, ಫ್ರೀಡಮ್ ಹೋರಾಟದಲ್ಲಿ ಹೆಂಗೆ ಸಂಘಟನೆ ಆಯಿತು, ಇವೆಲ್ಲ ಸಂಘಟನೆಗಳನ್ನ ಆಮೇಲೆ ಪದಗ್ರಹಣ ಸಂದರ್ಭದಲ್ಲಿ ಏನೇನು ನಾವು ವಿಡಿಯೋ ಎಲ್ಲ ಇಟ್ಟು ಏನೇನು ಸಂಘಟನೆ ಮಾಡಿದ್ವಿ, ಆ ಬಂಡವಾಳ ಹಾಕಿ ಎಲ್ಲ ವಾಲಂಟಿಯರ್ ಬಂಡವಾಳ ಹಾಕಿ ಆ ಸಂಘಟನೆ ಈ 3 ವರ್ಷದ ಒಂದು ಸಂದರ್ಭದಲ್ಲೂ ನಡೆದಿಲ್ಲ. ಹೀಗಾಗಿ ಈ ಸಂಘಟನೆ ಯಾವ ಜನನೂ ಎಲ್ಲರೂ ಸಂಘಟನೆ ಬಿಟ್ಟಂದ್ರೆ ಎಲ್ಲರೂ ನಮ್ಮ ಕಾರ್ಯಕರ್ತರು ಹಂಗೆ ಮುಖಂಡರು ಸಿನಿಮಾಡ್ರಿ. ಯಾಕೆಂದ್ರೆ ನೀವು ಏನು ಕೆಲಸ ಕೇಳೋಕ್ಕೂ ಡಿಪ್ಯೂಟೆಡ್ ಲೆಟರ್ ಬೇಕು. ಕೆಲವರು ಡಿಪ್ಯೂಟೆಡ್ ಕೇಳಕ್ಕೆ ಮನಸ್ಸಿರೋದಿಲ್ಲ, ಮತ್ತು ಅಲ್ಲಿ ಹೋಗಿ ಕೆಲಸ ಆಗಲ್ಲ. ಇವರೆಲ್ಲರೂ ಅಲ್ಲಿಂದ ಬಂದ್ಬಿಟ್ಟು ಇವ್ರು ಮಾತ್ರ ಜಾಸ್ತಿ ಹೋಗಿರಲಿ, ಇಲ್ಲಿ ಇವ್ರು ನಮ್ಮವ್ರದೇ ಗಲಾಟೆ ಹೋಗಿಗೆಲ್ಲ ವ್ಯರ್ಥ ಆಗೋದ್ರಿಂದ ನಾವು ಯಾರಿಗೂ ಹೇಳಲಿಲ್ಲ. ಯಾರು ಇಂಪಾರ್ಟೆಂಟ್ ಇದ್ದೋ ಅವ್ರಿಗೆ ಹೇಳ್ಕೊಂಡಿದ್ರು. ವಿಜಯಣ್ಣ ಗಣ್ಯರೆಲ್ಲ ನಾವು ಹೇಳ್ತೀವಿ, ನಿಮ್ಮತ್ತೆಲ್ಲ ಸೇರ್ತೀವಿ. ನನಗೇನಪ್ಪ ಇಲ್ಲ ಬಿಡಿ, ಯಾವನೇನಾದ್ರು ನಮ್ಮ ವಿಚಾರ ಹೇಳೋಕ್ಕೆ ಇನ್ನೊಬ್ಬರು ಕೇಳಿ ಹೇಳೋಕ್ಕಾಗ್ತದೆ. ನಾವು ನಮ್ಮನ ಹತ್ರ ಮಾಡ್ಕೊಳಕ್ಕೆ ತಲೆ ಕೆಡಿಸ್ಕೊಂಡು ಮಾಡೋಪ್ಪ ಇಲ್ಲೇ ಬನ್ನಿ ಅಂತ ಹೇಳಿದೆ. ಬಟ್ ಏನಾಗಿದೆ, ಈ 7 ಜನನೇ ಯಾವ್ದಾರ ಮೀಟಿಂಗ್ ಕರೆಯೋದು ಅದು ವಾಸ್ತವಿಕ ಸತ್ಯ. ಇಡೀ ರಾಜ್ಯಕ್ಕೆ ಅದು ಒಂದು ಥರದ ಮುಳ್ಳಾಗುತ್ತೆ. ಪಾಪ ಗೊತ್ತಿಲ್ಲ ಕಾಂಗ್ರೆಸ್ನ ಹೈಕಮಾಂಡ್ನವ್ರಿಗೆ. ಮನೇಲಿ ಏನು ನಡೀತದೆ ಅಂತ ಗೊತ್ತಾಗ್ತದೆ ನಮಗೆ. ನಾಯಕ ಡಾಕಂದು ಡ್ರೈವರ್ಗೂ ಗೊತ್ತಿರುತ್ತೆ, ಮನೆ ಮಾಲೀಕರ ಮಗನಿಗೆ ಗೊತ್ತಾಗಲ್ಲ ಈ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ ಅಂತ. ಅದೇನಾಗಿದೆ, ಅದು ಒಂಥರದಲ್ಲಿ ಬೇರೆ ಥರದಲ್ಲಿ ದುರ್ಬಳಕೆನೂ ಆಗ್ತಾ ಇದೆ. ನಿಜ, ಒಂದು ಮಾತಿಗೆ ಕಿಮ್ಮತ್ತು ಕೊಡಬೇಕು.
ಸೋತು ಪಾಪ ಅವರು ಹೋರಾಟ ಮಾಡಿರ್ತಾರೆ. ನೀವು ಇನ್ಯಾವುದೂ ಒಂದು ಪೀಡಿ ಓದ್ಕೊಂಡು ಹೋದ್ರೂ ಇಲ್ಲ ಅಲ್ಲೇ ತರಬೇಕು ಲೆಟ್ರ, ನಮ್ಮ ದೊಡ್ಡಪ್ಪನ ಮಗನ ಚಿಕ್ಕಪ್ಪನ ಮಗ ಏನಂತಾರ ಅವನು, ಯಾರೋ ನಮ್ಮನೆ ಬಳಿನೇ ಅಪ್ಪ ಅವ್ನು ಇಲ್ಲೇ ಇಲ್ಲ ಖಾಲಿ ರಜಾಕ ಹಾಕಿಸ್ತೀನಿ ಅಂದರೆ ಅವಳು ಆಗ್ತಿಲ್ಲ ಅಂದ್ರೆ ನಾನು ಹೆಂಡ್ತಿ ಉಣ್ಣಕ್ಕಿರ್ತಲ್ಲ ಅವಳೇನಂತ ಮತ್ತೆ ಬೆಂಕಿ ಯಾಕೆ ಬೆಳಿಗ್ಗೆ ಎದ್ದು ಏನು ರಾಜಕೀಯ ಇದೆಲ್ಲ ಪಾಪ ಗೊತ್ತಿಲ್ಲ ಅವರು ಅದನ್ನು ಕೆಲವರು ಭಾಳ ದುರ್ಬಳಕೆಯನ್ನು ಕೂಡ ಆಗ್ತಾರೆ. ಒಳ್ಳೆಯದಾಗಿದ್ದರೆ ಅದು ನಾವು ಸಂತೋಷ. ಬಟ್ ಏನಾಗಿದೆ ಇವತ್ತು ಏನು ಬಂದು ಇಡೀ 8 ತಾಲೂಕಿನಲ್ಲಿ ಎಷ್ಟೇ ಜನ ಆಗಲಿ ಬಂದು ಇದೊಂದು ಚರ್ಚೆ ಆಗಬೇಕಿಲ್ಲ. ಆಮೇಲೆ ಏನಾಗ್ತದೆ ಬಾಬಣ್ಣ, ಇಮಿಗ್ರೇಟಿ ಅಂತೇಳಿ ಒಬ್ಬರು ಬೆಳಿಗ್ಗೆ 50 ಕೇಳಕ್ಕೆ ಬರ್ತಾರೆ. ಅವ್ರು ಮೇಲಿಂದ ಹೇಳ್ತಿದ್ದ ಮಿನಿಸ್ಟ್ರು ಮನೆಯಿಂದ, ನಾವು ನೋಡೋಕ್ಕೂ ಆಗಲ್ಲ. ಬೆಳಿಗ್ಗೆ 10 ಗಂಟೆ ಕಾದು ಅಥವಾ ಏಪ ಸಿಕ್ಕಲಿಲ್ಲ ಈಗ ರಾಜಕೀಯದಲ್ಲಿ ಇರುತ್ತೆ. ಖಂಡಿತ ಯಾರುವೇ ಹೋಗ್ಬಾರ್ದು. ರಾಜಕೀಯ ಡೆಮಾಕ್ರೆಟಿಕ್ ಕಂಟ್ರಿಲಿ ರಾಜಕೀಯದಲ್ಲಿ ಇಲ್ಲದೆ ಇದ್ರೆ ಯಾವ ನಾವು ಮುಟ್ಟಾದ್ರೆ ಆಗ್ಬೇಕಾಗ್ತದೆ. ಇದಕ್ಕೆ ನಾನಾ ಮಾರ್ಗ ಇದೆ. ನೀವು ಇವತ್ತೆಂಟು ಒಂದು 50ರಿಂದ 100 ಜನ ಬಂದಿದ್ರಿ. ಸ್ವಲ್ಪ ಇದೇ ಸುದ್ದಿ ಹಾಕಿದ್ರೆ ನಾಳೆ ಜಿಲ್ಲೆ ಎಲ್ಲ ನಮ್ಮ ಸಿದ್ದರಾಜಣ್ಣ ಇವರೆಲ್ಲ ಅಲ್ಲ ಹೇಳ್ತೀನಿ ನಾನು ಹೇಳಕಂటే ಮುಖಂಡರು ಅಂತ ಹೇಳಿ 1 ನಿಮಿಷ ಕೇಳಿ ಮುಖಂಡರು ಅಂತ ಹೇಳಿ ಇವತ್ತು ಸೇರಿದ್ದೀವಿ. ಇನ್ನೊಂದು 2 ತಿಂಗಳು ಬಿಟ್ಟು ಅದಕ್ಕೆ ಇಂಜೆಕ್ಷನ್ ಕೆಲಸ ಮಾಡಲಿಲ್ಲ ಅಂದ್ರೆ 10 ಜನ ಕರ್ಕೊಂಡು 1000 ಜನ ಸೇರಿಸಿ ಪಾಪ ಯಾರು ನಿಮ್ಮನ್ನ ಮತ ಆ ಕಡೆಗೆ ಮಾಡ್ಕೊಡೋರು ಆಗ್ತಿದಾರೆ ಅವರೆಲ್ಲ ಈ ಕಡೆಗೆ ಬರ್ತಾರೆ. ನಮಗಂತ ಬಿಟ್ಬಿಟ್ರೆ ಇವ್ರು ಕಾಯ್ತಾವ್ರು ಪುಣ್ಯಾತ್ಮರು ಓದ್ಬಿಟ್ಟಿದ್ರು ಹೊಸ ಇನ್ಯಾವನ್ನ ಅವ್ರ ಕಡೆ ಬಿಟ್ಬಿಡ್ತೇನೆ ತೊಂದು ನಿಮ್ಗೆ ಆಗ್ತಾರೆ ಅವ್ನು ನಿಲ್ಲಿಸ್ಕೊತಾರಪ್ಪ ಅವನು. ಅಯ್ಯೋ ರಾಮ, ಆ ಕೆಲಸ ಮಾಡಕ್ ಹೋಗ್ಬೇಡಿ, ಫೇಸ್ ಮಾಡಬೇಕು. ಅದಕ್ಕೆ ಫಲ ಕೊಟ್ಟೇ ಕೊಡ್ತಾರೆ. ಸಾಮಾನ್ಯ ಜನ ಕೂಡ ನೋಡ್ತಿರ್ತಾರೆ ಹೋರಾಟ, ನಿಮ್ಮ ಹೋರಾಟನ. ಇನ್ನೇನೇ ಅಲ್ಲಿ ಹುಡುಗ ಬೆಳಿಗ್ಗೆ ಎದ್ದರೆ ಪೊಲೀಸ್ ಸ್ಟೇಷನ್ ಕಾಂಪ್ಲೇಂಟ್ ಮಾಡುವ ಹಾಸ್ಪಿಟಲ್ ಅಂದರೆ ಇನ್ನೂ ನಿಜ ಏನಾಗಿದೆ. ಈ ಜಿಲ್ಲೆ ಒಂಥರ ಕಬ್ಲಿ ಜಿಲ್ಲೆ. ಏನಾಗುತ್ತೆ ಸಂಬಂಧ ಹಂಗದೆ ನಮ್ಮ ಊರಿನವ್ರದ್ದು ಎಲ್ಲಾದ್ರು ಆ ಕಡೆ ಪಾರ್ಟಿ ಈ ಕಡೆ ಪಾರ್ಟಿ ಎಲ್ಲ ಸಂಬಂಧ ಎಲ್ಲ DC ಬ್ಯಾಂಕ್ ಶುಗರ್ ಫ್ಯಾಕ್ಟ್ರಿಲಿ ಎಲೆಕ್ಷನ್ ನಡೀತದೆ. ಯಾಕೆ ನಡೀತದೆ ಅಂತ ಗೊತ್ತಿಲ್ಲ. ಯಾರ ಇದಕ್ಕಾಗಿ ನಡೀತದೆ ಮಂಜೇಗೌಡರ ಶುಗರ್ ಫ್ಯಾಕ್ಟ್ರಿ ಎಲೆಕ್ಷನ್. ಪಾಪ ಅವರು ಇವರು ಎಲ್ಲ ಕುಂತ್ಕೊಂಡು ಓಡಾಡ್ತಾರೆ. ಯಾರೋ ಕಾಂಟ್ರಾಕ್ಟ್ ಕೊಟ್ಟಾಗಿದೆ ನಾಗೇಶ, ಯಾರೋ ಕೊಟ್ಟಾಗಿದೆ ಅವ್ನು ನಡ್ಸ್ಕೊಂಡು ಹೋಯ್ತಾನೆ. ಅವನಿಗೆ ಯಾಕೆ 4 ವರ್ಷದ ಕಂತ 4 ಕಂತು 1 ವರ್ಷಕ್ಕೆ 4 4 ಕೋಟಿ ಹೆಂಗೆ 14 ಕೋಟಿಗೆ ಪಾಪ ಅವ್ನು ಕರೋನಾದಲ್ಲಿ ಮಾಡಿ ಅವ್ನು ನಡೆಯಲಿಲ್ಲ ಒಂದು ಅಂತ ಹೇಳಿ ಪಾಪ ಅವನಿಗೆ ಕನ್ಸೇನ್ ಕೊಡ್ಸಕ್ಕೆ ಈ ಫ್ಯಾಕ್ಟ್ರಿ ಎಲೆಕ್ಷನ್ ನಡಿಬೇಕಾಗಿರೋದು. ಯಾರೋ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಹಾಕಿ ಅದನ್ನು ನೀಟಾಗಿ ನಡೆಸಿ ಅದು ಒಂದು ಒಳ್ಳೆ ಶೇಪಿಂಗ್ ತರ್ಬೋದು. ಏನೋ ಒಂಥರ ಈ ಜಿಲ್ಲೆ ಅಂದ್ರೆ ಒಂಥರ ಏನಾಗಿದೆ ರಾಜ್ಯದಲ್ಲಿ ಗೋಡು ಸಾವಾಸ ಅನ್ನೋ ಕೆಟ್ಟ ಭಾವನೆ. ಅದು ಹೋಗ್ಬೇಕು ಅಂದ್ರೆ ನನಗೆ ಯಾರೋ ಒಬ್ರು ದೊಡ್ಡ ಲೀಡರ್ ಹೇಳಿದ್ರು ಒಂದ್ಸಲ, ನಮ್ಮ ಕಡೆ ಬಲ ಫೋಡ್ ಬಲ ಸರಿಯಾಗಿ ಇಟ್ಕೊಂಡ್ರೆ ಈ ರಾಜಕೀಯಕ್ಕೆ ನಮ್ಮ ಮನಕ್ಕೆ ಬರ್ತಾನೆ ಯಾರಾದ್ರೂ ದಡ್ಡ ಅಂತ. ಹಂಗೆ ನಾವು ಹೆದರ್ಕೋಬಾರ್ದು. ಒಳ್ಳೆ ಕಾಲ ಬರುತ್ತೆ, ಹುಡುಕೊಂಬರುತ್ತೆ. ಜನ ಕೂಡ ಏನು ಇದಲ್ಲ, ನಮ್ಮಂಗೆ ದಿನ ಅವ್ರು ಯೋಚನೆ ಮಾಡೋಕ್ಕಾಗಲ್ವಲ್ಲ. ರಾಜಕಾರಣ ಎದ್ಗೆ ಹೋಗೋವು, ಹೊಲ್ತಕ್ಕೆ ಹೋಗೋವು, ಬೆಳಿಗ್ಗೆ ಎದ್ದು ಬಾಡ್ಲಿಕ್ಕೆ ಕುಳಿಗೆ ಹೋಗೋರು, ದಿನ ಈ ರಾಜಕೀಯ ಯೋಚನೆ ಮಾಡೋಕ್ಕಾಗುತ್ತಾ? ಆ ಟೈಮಿಗೆ ನಾವೇ ಏನು ಮಾಡ್ತೀವಿ, ಹಂಗೆ ಹಿಂಗೆ ಆ ಕಡೆ ವಚನ ಈ ಕಡೆ ವಚನ ಮೋಡಿ ಮಾಡಿ ಒಂದೇ ದಿನಕ್ಕೆ ವರ್ಷಕ್ಕೆ 100 ರೂಪಾಯಿನಂಗೆ 500 ರೂಪಾಯಿನ 300 ರೂಪಾಯಿನ ಕೊಟ್ಬಿಟ್ಟು ಸಕ್ಕರೆ ಕೋಳಿ ಕೊಟ್ಬಿಟ್ಟು ಅವತ್ತು ಬೆಳಗ್ಗೆ ಮೋಚಿ ಓಟ್ ಹಾಕ್ಸ್ಕೊಂಡು ಹೋಯ್ತು. ನಾನು ಏನು ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತದೆ. ಯಾಕೆಂದ್ರೆ ಈಗ ನೀವು ಇಲ್ಲಿ ಸೇರ್ಕೊಂಡಿದ್ದೀರಾ, ಏನಕ್ಕೆ ಸೇರ್ಕೊಂಡ್ರಿ ನೀವು ಅನ್ನೋದೇ ನನಗೆ ಫಸ್ಟು ಗೊಂದಲ ಇದೆ. ಯಾಕೆ ಅಂತಂದ್ರೆ ಎಲ್ಲರಿಗೂ ಅವ್ರವ್ರಿಗೆ ಕಷ್ಟ ಆದಾಗ ಮಾತ್ರ ಸೇರ್ಕೊಳ್ತೀರ. ಬೆಕ್ಕಿಗೆ ಹೆಂಗೆ ಅಂದ್ರೆ ಅದ್ರ ತಿಗ ಸುಟ್ಟಾಗ ಮಾತ್ರ ಅದಕ್ಕೆ ಗೊತ್ತಾಗುತ್ತೆ, ಬೇರೆ ತಿಗ ಸುಟ್ಟಾಗ ಗೊತ್ತಾಗಲ್ಲ. ಸೊ ನಮ್ಮ ಸ್ಟೋರಿ ಹೆಂಗಿದೆ ಅಂತಂದ್ರೆ, ನಾವು ಮಂಜಣ್ಣರ ಅಧ್ಯಕ್ಷರಾಗಿದ್ದಾಗಿಂದ ನಾನು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ. ಅವತ್ತು ನಮ್ಮ ತಾಲೂಕಲ್ಲಿ ಶಿವರಾಮ್ ಅವರು ಕ್ಷೇತ್ರ ಬಿಟ್ಟು ಹೋದ್ರು. ಅವತ್ತು ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ಗೆ ಹೇಳ್ಕೊಂಡ್ರೆ ದುರಂಕಾರ ಅಂತ ಭಾವಿಸಲ್ವೇನೋ ನೀವು. ನನ್ ಬಿಟ್ರೆ ಬೇರೆ ದಿಕ್ಕೇ ಇರ್ಲಿಲ್ಲ. ಒಪ್ಕೋತೀಯ ಮಂಜಣ್ಣ? ಅರಸೀಕೆರೆ ಕಾನ್ಸ್ಟಿಟ್ಯೂನ್ಸಿ ನಾನೇ ಟಿಕೆಟ್ ಕೇಳಿದವನಲ್ಲ, ಏನೂ ಅಲ್ಲ. 2 ಸರಿ ನಗರಸಭೆ ಚುನಾವಣೆನ ನಾನು ದುಡ್ಡಲ್ಲಿ ಮಾಡಿದ್ದೆ.
2 ಸರಿ ಗ್ರಾಮ ಪಂಚಾಯತಿ ಚುನಾವಣೆನ ನನ್ನ ದುಡ್ಡಲ್ಲಿ ಮಾಡಿದ್ದೀನಿ. ನಾನು ಟಿಕೆಟ್ ಕೇಳ್ದವನೇ ಅಲ್ಲ. ಗೊತ್ತಾಯ್ತಾ? ಪಕ್ಷ ಸಂಘಟನೆನ ನೀವು ಇಲ್ಲಿ ಟಿಕೆಟ್ ಕೇಳ್ತಿದ್ದವ್ರು ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಟಿಕೆಟ್ ಕೇಳ್ತಿದ್ದವ್ರು ಯಾವ ಲೆವೆಲಿಗೆ ಮಾಡಿದ್ರು ಅದೇ ಲೆವೆಲಿಗೆ ನಾನು ಮಾಡಿದ್ದೀನಿ. ಒಪ್ಕೋತೀಯ ಮಂಜಣ್ಣ ನೀವು? ಜಿಲ್ಲಾಧ್ಯಕ್ಷ ಮಂಜಣ್ಣ ಅವರು. ನನಗೆ ತುಂಬಾ ಮನ್ಸಿಗೆ ಬೇಜಾರಾಗಿದ್ದು ಯಾವಾಗ ಅಂತಂದ್ರೆ, ಮೊನ್ನೆ ಒಂದು ಕಾರ್ಯಕ್ರಮ ಆಯ್ತು ಗಂಡಸಿ ಹ್ಯಾಂಡ್ ಪೋಸ್ಟ್ ಅಲ್ಲಿ. ಪುಟ್ಟೇಗೌಡರು ಬಂದಿದ್ರು, ಮಹೇಶ್ ಅಣ್ಣ ಬಂದಿದ್ರು, ಗೋಪಾಲ ಸ್ವಾಮಿ ಬಂದಿದ್ರು, ಎಲ್ಲ ಬಂದಿದ್ರು. ಅವ್ರ ಜೊತೆ ಎಲ್ಲ ನಾನು 5 ವರ್ಷ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸೇರ್ಕೊಂಡು ಅವ್ರವ್ರು ಯಾವ್ಯಾವ ತಾಲೂಕಲ್ಲಿ ಅವ್ರವ್ರ ಸಂಘಟನೆ ಮಾಡ್ತಿದ್ರು ಅವ್ರ ಲೆವೆಲ್ಗೆನೆ ನಾನು ನನ್ನ ತಾಲೂಕಲ್ಲಿ ಕಾರ್ಯಕ್ರಮಗಳನ್ನ ಮಾಡಿಕೊಟ್ಟಿದ್ದೆ ಕಾಂಗ್ರೆಸ್ಗೆ. ಕೊನೆ ಪಕ್ಷ ತುಂಬ ಪುಟ್ಟೇಗೌಡರನ್ನು ಸೇರಿಸಿ ಹೇಳ್ತಾ ಇರೋದು. ಮಹೇಶ್ ಅಣ್ಣ, ಪುಟ್ಟೇಗೌಡರು, ಗೋಪಾಲ ಸ್ವಾಮಿ, ಇನ್ನು ಎಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸು ಬಂದಿದ್ರು, ಇನ್ನು ಕೆಲವು ಲೀಡರ್ಗಳು ಬಂದಿದ್ರು, ಸಂಸದರು ಬಂದಿದ್ರು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅವ್ರದ್ದು ಹೆಸರು ಹೇಳಲೇಬೇಕು. ಯಾಕೆಂದ್ರೆ ಪಾಪ ಮಹೇಶ್ ಅಣ್ಣ, ಪುಟ್ಟೇಗೌಡರಿಗೆ ಅಷ್ಟೊಂದು ಅದಕ್ಕೆ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ಸಂಸದರಿಗೆ ಅದು ನಾಟ್ಬೇಕು. ಕೊನೆ ಪಕ್ಷ ಸೌಜನ್ಯ ಏನ್ ಗೊತ್ತೇನ್ರಿ, ಒಂದು ಫೋನ್ ಮಾಡಿ ಬಾಬಣ್ಣ ಯಾಕೆ ನೀನ್ ಬರ್ಲಿಲ್ವಲ್ಲ ಅಂತ ಕೇಳಿದ್ರು. ಸ್ಟೇಜ್ ಮೇಲೆ ಕೇಳೋದ್ ಬೇಡ, ಮೈಕಲ್ಲಿ ಬಾಬು ಎಲ್ಲಿ ಅಂತ. ಮನೆಗೆ ಹೋಗ್ಬೇಕಾದ್ರೂ ಕಾರಲ್ಲಿ ಕುತ್ಕೊಂಡು, ಇಲ್ಲ ಮನೆಗೆ ಹೋದ್ಮೇಲೆ ಇನ್ನೇನು ಬಾಬು ಬದುಕಿದ್ನ, ಸತ್ತೋಗಿದಾನ, ಬದುಕಿದ್ರೆ ಬರ್ಬೇಕಾಗಿತ್ತಲ್ಲ ಹ್ಯಾಂಡ್ ಪೋಸ್ಟ್ಗೆ, ಕೇಳಿಲ್ವಲ್ರಿ. ಕಾಂಗ್ರೆಸ್ ಪಕ್ಷ MLA ಅವ್ರದ್ದು ಸೇರಿಸಿ ಒಂದು ಕಾರ್ಯಕ್ರಮ, ಏನೋ ಒಂದು ಖಾಸಗಿ ಕಾರ್ಯಕ್ರಮ ಇರ್ಬೋದು, ಬಟ್ 5,000 ಜನ ಸೇರಿದ್ರು, ಇಡೀ ಜಿಲ್ಲೆ ಲೀಡರ್ಗಳೆಲ್ಲ ಬಂದಿದ್ರು. ಸೌಜನ್ಯಕ್ಕೆ ನಮ್ಗೆ ಇವತ್ತು ಕರೆದ್ರಿ, ಬಹಳ ಖುಷಿ, ಕನ್ಸಿಡರೇಷನ್ ಇದೀವಿ ಅಂತ. ಬಟ್ ಒಂದು ಫೋನ್ ಮಾಡ್ಬಿಟ್ಟು ಬಾಬು ಯಾಕೆ ಬಂದಿರ್ಲಿಲ್ಲ ನೀನು ಅಂದ್ಬಿಟ್ಟಿದ್ರೆ ನನ್ಗೆ ಎಷ್ಟು ಖುಷಿ ಆಗುತ್ತೆ. ಸೌಜನ್ಯಕ್ಕೆ ಒಂದು ಫೋನ್ ಮಾಡ್ಲಿಲ್ಲ ನೀವು, ಇವತ್ತು ಯಾಕೆ ಕರೆದ್ರಿ? ಇಲ್ಲ, ನಾವು ಒಂದು ಮಾತು ಹೇಳ್ತೀವಿ, ಪುಟ್ಟೇಗೌಡರು ವಿಜಯಣ್ಣವರು ಕರೆದೇ ಇರೋದು ಚೇರ್ಮನ್ ಯಾರು ಮಾಡ್ಯಾರ? ಅಲ್ಲ, ಗೆಲ್ಸಿರೋರಿಗೆ ಚೇರ್ಮನ್ ಯಾರು ಮಾಡ್ಯಾರ? ಯಾರನ್ನು ಮಾಡಿಲ್ಲ. ಗಣನೆಗೆ ತೆರಳಿಲ್ಲ. 2.5 ವರ್ಷ ಆಯ್ತು, ಗದಿಗೇರಿ ಆಯ್ತು. ಈಗ ಸುಮಾರು 1 ತಿಂಗಳಿಂದ ನಮ್ಮ ಬೇಲೂರು ಕ್ಷೇತ್ರದಲ್ಲಿ ಏನೋ ಮೀಟಿಂಗ್ ನಡೀತಾ ಇದೆ. ನಮ್ಮ ಶಿವರಾಮಣ್ಣ ಮೀಟಿಂಗ್ ಮಾಡ್ತಾ ಇದೆ. ನಮ್ಮ ಸಂಸದರು ಯಾಕೆ ಗೆದ್ದಿಗೇರಿದ ಮೇಲೆ ಎಲ್ಲ ಜನ ಮರ್ತು ಬಿಡ್ತಾರೆ ಏನೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ನಮಗೂ ಹಂಗೆ ಆಗುತ್ತೆ ಅನ್ನೋ ಗೆದ್ದಿದ್ರೆ ಗೊತ್ತಿದ್ರಪ್ಪ. ಈಗ ಎಲ್ಲ ಥರ ಭಾಷಣ ಮಾಡ್ತಾ ಇದ್ದಾರೆ. ಸಂಸದರು ಏನ್ ಭಾಷಣ ಮಾಡಬೇಕು ಅಂದ್ರೆ 2028ಕ್ಕೆ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಹೆಚ್ಚಿನ ಬಹುಮತದಿಂದ ಕೆಲಸನ ಮಾಡಬೇಕು ಅನ್ಬೇಕು. ಹೋಸತಿ ಎಲ್ಲ ಏನೋ ಆಕಸ್ಮಿಕವಾಗಿ ಶಿವರಾಮಣ್ಣವರು ಸೋತಿದ್ದಾರೆ, ಈ ಸತಿ ಬಹುಮತದಿಂದ ಗೆಲ್ಲಿಸಬೇಕು, ನೀವು ಬಹುಮತದಿಂದ ಗೆಲ್ಲಿಸಬೇಕು ಅಂದ್ರೆ ಮತ್ತೆ ಕತೆ ಪಕ್ಷದ ಕಾರ್ಯಕರ್ತರ ಕೆಲಸ ಮಾಡ್ಕೊಂಡು ಸುಮ್ಮನೆ ತನಕ ಹಾಕಿದ್ರಲ್ಲ. ಇವರು ಸಂಸದರು ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ವಾ? ಮತ್ತೆ ಸಂಸದರಿಗೆ ಈಗ ಶಿವರಾಮಣ್ಣ ನಾನು ಒಬ್ಬನೇ ಹಾಕ್ಸಿದ್ವಿ ಅಂತ ಹೇಳಲ್ಲ. ಶಿವರಾಮಣ್ಣರ ಎಲೆಕ್ಷನ್ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದಲ್ಲಿ 55,000 ಓಟ್ ಬಂತು. ಇದೇ ಮೈತ್ರಿ ಮಾಡ್ಕೊಂಡ್ರು ಯಾರು BJP JDS ನವರು, ಇದೇ ಉಲ್ಲಳ್ಳಿ ಸುರೇಶ್ ಅಣ್ಣವರು ನಾವು 1 ಲಕ್ಷ ಬಹುಮತ ಕೊಡಿಸ್ತೀವಿ ಅಂದ್ರು. ಎಷ್ಟು ಕೊಡಿಸಿದ್ವಿ? 1,600 ಜಾಸ್ತಿ ಕೊಟ್ಟರು. ನಾವು 71,600 ಓಟ್ ಕೊಡಿಸಿದ್ವಿ. 17,000 ಓಟ್ ಎಲ್ಲಿಂದ ಬಂದು? ಮತ್ತೆ ಯಾಕೆ ಶಿವರಾಮಣ್ಣ ತಗೊಳ್ಳಿಲ್ಲ? ತಗೋಬೋದಿತ್ತಲ್ವಾ? ಹಂಗಂತ 17,000 ಓಟ್ ನಾನು ಒಬ್ಬನೇ ಕೊಡಿಸಿದ್ವಿ ಅಂತಲ್ಲ, ಎಲ್ಲರ ಸಾಮೂಹಿಕ ನಾಯಕತ್ವದಲ್ಲಿ ಓಟ್ ಬಂದು ಗೆದ್ದಿದ್ದಾರೆ. ಹಂಗೆ ಇವು ಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಕೂಡ ನಮ್ಮನ್ನು ವಿಶ್ವಾಸ ತಗೋಬೇಕಿತ್ತು. ಆಯ್ತು, ಅದು ಆಗೋಯ್ತು. ಯಾವುದೇ ಕಾರಣದಿಂದ ಈಗ ಇವರು ಕನಕಪುರ ಕ್ಷೇತ್ರದಲ್ಲಿ ಯಾಕೆ ಸೋತಿಲ್ಲ? ಯಾರು ಸೋತಿಲ್ಲ? ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಯಾಕೆ ಸೋತಿಲ್ಲ? ಹಂಗಾರೆ ಎಲ್ಲರೂ ನೇರವಾಣೆ ಅವರೇ ಆಗ್ತಾರ? ಅದು ಏನಾಗುತ್ತೆ ಅಂದ್ರೆ, ಒಂದು ಮಾತು ಹೇಳ್ತೀನಿ, ಒಂದು ಕ್ಷೇತ್ರದಲ್ಲಿ ಒಬ್ಬ ಶಾಸಕರಿದ್ರು ಅಂದ್ರೆ ಇನ್ನೊಬ್ಬ ಗೆಲ್ಬೇಕಾದ್ರೆ ಅವ್ರು ಬೇಡ ಅಂತ ಗೆಲ್ಲಿಸ್ತಾರೆ ಹೊರತು ನಮ್ಮ ಮುಖ ನಿಮ್ಮ ಗೆಲ್ಸಲ್ಲ. ಫಸ್ಟ್ನೇ ಸತಿ. 2ನೇ ಸತಿ ಗೆಲ್ತಾನೆ ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಮತ್ತೆ ವಿಶ್ವಾಸ ತಗೊಂಡವ್ರು 2ನೇ ಸತಿ ಗೆಲ್ಲೋದವನು. ಫಸ್ಟ್ನೇ ಸತಿ ಗೆಲ್ಲೋದು ಯಾವುದೇ ಕಾರಣದಿಂದ ಅವ್ರು ವೈಯಕ್ತಿಕವಾಗಿ ಮುಖ ನೋಡಿ ಯಾರು ಓಟ್ ಹಾಕಲ್ಲ. ಈಗ ಪುಟ್ಟೇಗೌಡರು ಇರ್ತಾರೆ, ನಮಗೆ ಬೇಸರ ಆಗುತ್ತೆ, ಅವ್ರು ಬೇಡ ಅಂತ ನಮಗೆ ಓಟ್ ಹಾಕ್ತಾರೆ ಹೊರತು ಮತ್ತೆ ಯಾವುದೇ ಕಾರಣದಿಂದ ನಮಗೆ ಹಾಕಿರಲ್ಲ. ಹಾಗಾಗಿ ಅದರಿಂದ ಇವಾಗ ಏನಾಗಿದೆ ಅಂದ್ರೆ, ಪ್ರತಿಯೊಂದು ನೀವೇನೇ ಮಾಡಬೇಕು ಅಂದ್ರೆ ಒಂದು ಪೊಲಿಟಿಷಿಯನ್ ಹೋಗಿ